90 ದಶಕದಲ್ಲಿ ಆ ಸಿನಿಮಾ ಮತ್ತೆ ಇವಾಗ ಮರುಕಳಿಸಿದೆ. ಎಲ್ರಿಗೂ ಕೂಡ ಅವಾಗ ಏನು ಯುದ್ಧ ನಡೀತಿತ್ತು, ಈಗ ಅದನ್ನ ಯುದ್ಧನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾದಲ್ಲಿ ರೋಡಿಸಮ್ ಎಂಬುದು ಎಲ್ಲ ಮಣ್ಣು ಅಂತ ನನ್ನ ಪ್ರಕಾರ. ಒಳ್ಳೆ ಓದಿದ್ರೆ ಮಾತ್ರ ವಿದ್ಯೆ, ರೋಡಿಸಮ್ ಮಾಡಿದ್ರೆ ಮಣ್ಣು, ಇಷ್ಟೇ. ಮತ್ತೊಬ್ಬ ದರ್ಶನ್ ಬಂದವನೇ, ದರ್ಶನ್ ಇಲ್ಲ ಅನ್ನೋ ಕೊರಗ್ ನಿಂತು. ವಿನೋದ್ ಪ್ರಭಾಕರ್ ಅವರು ಆಕ್ಟಿಂಗ್ ಚೆನ್ನಾಗಿದೆ. ರೌಡಿಸಮ್ ಬಗ್ಗೆ ಹೇಳಿದ್ದಾರೆ, ನಿಮ್ಗೆ ಅನ್ಸುತ್ತೆ? ಈಗಿನ ಜನರೇಷನ್ ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ಈ ತರನೇ ಆಗೋದು ಅಂತ ಅನಿಸುತ್ತೆ ಬೆಂಗಳೂರು ಬಂದಿರೋರಿಗೆ. ಅವ್ರು ಹೇಳಿ ಕೇಳಿ ಯಾರ ಮಗ ಹೇಳಿ? ಟೈಗರ್, ಜೂನಿಯರ್ ಟೈಗರ್ ನಮ್ ಇಂಡಸ್ಟ್ರಿ ಇದಾರೆ ಅಂದ್ರೆ ಆಕ್ಟಿಂಗ್ ಬಗ್ಗೆ ಮಾತಾಡಂಗೇ ಇಲ್ಲ. ಅಲ್ಟಿಮೇಟ್ ಮೂವಿ. ದಯವಿಟ್ಟು ಒಂದ್ಸಲ ಸಿನಿಮಾ ನೋಡಿ, ಆಮೇಲೆ ನೀವೇ ಡಿಸೈಡ್ ಮಾಡಿ ಚೆನ್ನಾಗಿದೆ ಇಲ್ವಂತ. ನಿಮ್ಮ 100%. ಇನ್ನ ಕೈಯೆಲ್ಲ ಮೈಯೆಲ್ಲ ರೋಮಾಂಚನ ತರ ಅವ್ರ ಆಕ್ಟಿಂಗ್. ಕ್ಲೈಮ್ಯಾಕ್ಸ್ ನೋಡಿದ್ರೆ ಇನ್ನು ಆಚೆ ಬರ್ತಾ ಇದ್ರೆ ಅದೇ ಫೀಲ್ ಇದೆ. ಒಂದ್ಸಲ ನೋಡಿ ಅಷ್ಟೇ ನಾನು ಕೇಳೋದು. ಆ ನಂತರ ಮತ್ತೆ 2 ಸಲ ಸಿನಿಮಾ ನೀವೇ ಬಂದು ನೋಡ್ತೀರಾ. ಫ್ಯಾಮಿಲಿ ಕರ್ಕೊಂಡ್ಬಂದು ಆರಾಮಾಗಿ ನೋಡ್ಬೋದು. ಸರ್, ಈ ಮೂವಿ ಹೇಗಿದೆ ಅಂದ್ರೆ ವಿನೋದ್ ಪ್ರಭಾಕರ್ ಸರ್ ವಿಭಿನ್ನ ರೀತಿಯಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಆಕ್ಟಿಂಗ್ ನೋಡ್ತಾ ಇದ್ರೆ. ಇದು 1985 ಅಲ್ಲಿ ಬೆಂಗಳೂರಲ್ಲಿ ನಡೆದ ಒಂದು ನೈಜ ಘಟನೆ ಸ್ಟೋರಿ. ಇದು ಜಯರಾಮ್ ಮತ್ತೆ ಕೊತ್ವಾಲ್ ಸ್ಟೋರಿ. ಇದು ಈ ಫಿಲ್ಮ್ ನೋಡ್ತಾ ಇದ್ರೆ ಮಾತ್ರ ಏನೋ ಹೊಸ ಒಂದು ಉದ್ಯೋಗ ಆಗುತ್ತೆ ಜೀವನ ಮಾಡ್ಲಿಕ್ಕೆ. ಈ ಚೈತನ್ಯ ಅವರು ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಸೂಪರ್ ಆಗಿದೆ. ಆಶೀಶ್ ವಿದ್ಯಾರ್ಥಿ ಅವರು ಹಿಂದಿ ಆಕ್ಟರು, ಸೂಪರ್ ಆಗಿ ಆ ದಿನಗಳಲ್ಲಿ ಏನ್ ಆಕ್ಟಿಂಗ್ ಮಾಡಿದ್ರು ಅದೇ ರೀತಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ರೆಟ್ರೋ ಟೈಪ್ ವೆಹಿಕಲ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಪೇಟ್ ಕಾರು, ಅಂಬಾಸಿಡರ್ ಕಾರು, ಬಜಾಜ್ ಚೇತಕ್ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಒಳ್ಳೆ ಎಲ್ಲರೂ ಬಂತ ನೋಡುತ್ತೆ ಫಿಲ್ಮ್. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ಕೊಳ್ತೇನೆ. ಸಖತ್ತಾಗಿದೆ, ಚೆನ್ನಾಗಿದೆ ಮ್ಯಾಮ್. ಸಿನಿಮಾದಲ್ಲಿ ಸ್ಟೋರಿ ಲೈನ್ ಆಗ್ಲಿ, ಬಲರಾಮನ್ ಕ್ಯಾರೆಕ್ಟರ್ ಆಗ್ಲಿ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ವಿನೋದ್ ಸರ್ ಆಕ್ಟಿಂಗ್ ಅಲ್ಟಿಮೇಟ್, ಅದ್ರ ಬಗ್ಗೆ ಒಂದು ಮಾತಿಲ್ಲ. ಈವನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕೂಡ ಅದರದೇ ಆದಂತ ಒಂದು ಮೇನ್ ಇದೆ. ಸೊ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟರ್ ನೋಡಿ ಅಂತ. ಅಂದ್ರೆ ಆಕ್ಚುಲಿ ಆ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಇರುತ್ತೆ. ಸೊ ನೀವು ಏನ್ ಬಂದು ಫಸ್ಟ್ ಯಾರು ಬಂದು ಏನ್ ಹೇಳ್ತಾರೆ, ದಟ್ಸ್ ಮೈ ಡಿಸಿಷನ್. ಆಮೇಲೆ ಅದೇ ಟ್ವಿಸ್ಟ್ ಅದೇ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಆಕ್ಚುಲಿ ಎಲ್ರು ಬಂದು ನೋಡ್ಲಿ. ಥ್ಯಾಂಕ್ ಯು.